ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನಿಮ್ಮ ಮನೆಗಳಲ್ಲೂ ಕುಕ್ಕರ್ ಬಳಸ್ತೀರಿ ಅಲ್ವಾ? ಕುಕ್ಕರ್ ಬಳಸ್ತೀರಾ ಅಂದಮೇಲೆ ಅದರಲ್ಲಿ ಗ್ಯಾಸ್ಕೆಟ್ ಕೂಡ ಉಪಯೋಗಿಸ್ತಾನೆ ಇರ್ತೀರಾ. ಇದನ್ನು ಪ್ರತಿದಿನ ಒಂದು ಸಲ ಅಲ್ಲ ಹಲವಾರು ಬಾರಿ ಬಳಸ್ತಾ ಇರ್ತೀವಿ ಅಲ್ವಾ? ಹಾಗಾಗಿ ಇದು ತುಂಬ ದಿನಗಳವರೆಗೆ ಬಾಳಿಕೆ ಬರಲಿ ಅಂತ ಈ ಗ್ಯಾಸ್ಕೆಟನ್ನು ಈ ರೀತಿ ಕೈಯಿಂದ ಜಗ್ಗಿ ಅದರಲ್ಲಿರುವ ಸ್ಟಿಫ್ನೆಸ್ನ ಉಳಿಸೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಈ ರೀತಿ ಫ್ರೀಝರ್ನಲ್ಲಿ ಇಡೋದ್ರಿಂದ ಕೂಡ ಗ್ಯಾಸ್ಕೆಟ್ ತುಂಬ ದಿನಗಳವರೆಗೆ ಬಾಳಿಕೆ ಬರುತ್ತೆ. ಇನ್ನೂ ಒಂದು ಉಪಾಯ ಅಂದರೆ ಉಪಯೋಗಿಸಿದ ನಂತರ ಗ್ಯಾಸ್ಕೆಟನ್ನು ಈ ರೀತಿ ಒಂದು ದೊಡ್ಡ ಪರಾತ ಅಥವಾ ಪಾತ್ರೆಯಲ್ಲಿ ತಣ್ಣನೆಯ ನೀರಿನಲ್ಲಿ ಹಾಕಿಡಬೇಕು. ಜೊತೆಯಲ್ಲಿ ಒಂದೆರಡು ಐಸ್ ಕ್ಯೂಬ್ಸ್ ಹಾಕಿದರೆ ಇನ್ನೂ ಒಳ್ಳೆಯದು. ಇಷ್ಟೆಲ್ಲ ಉಪಾಯ ಮಾಡಿದ ನಂತರವೂ ಹಲವು ತಿಂಗಳು ಉಪಯೋಗಿಸಿದ ಮೇಲೆ ಗ್ಯಾಸ್ಕೆಟ್ ಹಾಳಾಗೇ ಆಗುತ್ತೆ ಅಲ್ವಾ? ಆಗ ಇದನ್ನು ಸುಮ್ಮನೆ ಬಿಸಾಕೋದ್ಕಿಂತ ಏನು ಮಾಡಬಹುದು ಅಂತ ಬನ್ನಿ ತೋರಿಸ್ತೀನಿ. ನೋಡಿ, ಪ್ರತಿದಿನ ಈ ರೀತಿ ಬಟ್ಟೆ ಕ್ಲಿಪ್ಗಳನ್ನು ಉಪಯೋಗಿಸ್ತಾ ಇರ್ತೀವಿ ಅಲ್ವಾ? ಬಟ್ಟೆ ಒಣಗಿಸೋದಕ್ಕೆ ಅಂತ. ಒಣಗಿದ ಬಟ್ಟೆಗಳನ್ನು ತೆಗೆದ ನಂತರ ಕ್ಲಿಪ್ಗಳನ್ನು ಅಲ್ಲಿ ಇಲ್ಲಿ ಇಟ್ಟುಬಿಡ್ತೀವಿ. ಮತ್ತೆ ನಾಳೆ ಒಣಗಿ ಹಾಕೋವಾಗ ಹುಡುಕಾಡೋಗಾಗುತ್ತೆ. ಹಾಗಾಗದೇ ಇರಬೇಕು ಅಂದರೆ ನೀವು ನೋಡಿ, ಎಲ್ಲ ಕ್ಲಿಪ್ಗಳನ್ನು ಈ ರೀತಿ ಹಳೆಯದಾಗಿರುವ ವೇಸ್ಟ್ ಅಂತ ಬಿಸಾಕುವ ಒಂದು ಗ್ಯಾಸ್ಕೆಟ್ಗೆ ಹಾಕಿಬಿಟ್ಟು ಬಟ್ಟೆ ಒಣಗಾಕುವಂತಹ ಹಗ್ಗದ ಹತ್ರನೇ ನೀವು ನೇತು ಹಾಕಬಹುದು. ನೀವು ಟೆರೆಸ್ ಮೇಲೆ ಬಟ್ಟೆ ಒಣಗಾಕ್ತಾ ಇದ್ದರೆ ನೋಡಿ, ಕ್ಲಿಪ್ಗಳನ್ನು ಮನೆಯಲ್ಲೇ ಮರೆತು ಹೋಗಿಬಿಟ್ರೆ ಅದನ್ನು ತರೋದಕ್ಕೆ ಅಂತ ಮತ್ತೆ ಮೇಲೆ ಹತ್ತಿ ಇಳಿದು ಮಾಡಬೇಕಾಗತ್ತೆ. ಅದರ ಬದಲಿಗೆ ನೀವು ಇದನ್ನು ಬಟ್ಟೆ ಒಣಗಾಕುವಂತಹ ಹಗ್ಗದಲ್ಲೇ ನೇತು ಹಾಕಿಬಿಟ್ರೆ ಪ್ರತಿದಿನ ಈಸಿಯಾಗಿ ಕ್ಲಿಪ್ಗಳನ್ನು ಬಳಸಬಹುದು. ಹೀಗೆ ಇಡೋದ್ರಿಂದ ಒಂದು ಕ್ಲಿಪ್ ಕೂಡ ಕಳೆದು ಹೋಗೋದಿಲ್ಲ. ಇನ್ನು ನೋಡಿ, ಅಡುಗೆ ಮನೆಯಲ್ಲಿ ಅಥವಾ ಸಿಂಕ್ ಹತ್ರ ಒಂದು ಪುಷ್ ಪಿನ್ ಹಾಕಿ ಅದಕ್ಕೆ ನೀವು ಈ ಗ್ಯಾಸ್ಕೆಟ್ನ ಸಿಗಿಸ್ಬಿಟ್ಟು ಅದರಲ್ಲಿ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಈ ತರಹ ನ್ಯಾಪ್ಕಿನ್ನನ್ನು ನೇತು ಹಾಕಬಹುದು. ಅಡುಗೆ ಮನೆಯಲ್ಲಿ ಕೆಲಸ ಆದ ನಂತರ ಕೈ ತೊಳೆದ ಮೇಲೆ ಕೈಯನ್ನು ನಮ್ಮ ಬಟ್ಟೆಗೆ ಒರೆಸ್ಕೊಳೋದಕ್ಕಿಂತ ನೋಡಿ, ಈ ರೀತಿ ಒಂದು ನ್ಯಾಪ್ಕಿನ್ನನ್ನು ಇಟ್ಕೊಂಡ್ಬಿಟ್ರೆ ಕೈ ಒರೆಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ. ನಮ್ಮ ಬಟ್ಟೆಗಳು ಕೂಡ ಗಲೀಜಾಗೋದಿಲ್ಲ. ಹಾಗೆಯೇ ಸಿಂಕ್ ಹತ್ರ ಕೈ ಒರೆಸ್ಕೊಳ್ಳೋದಕ್ಕೆ ಅಂತ ಟವಲ್ನ ಹಾಕೋಕೆ ಒಂದು ಮೆಟಲ್ ರಿಂಗನ್ನು ಬಳಸ್ತೀವಿ ಅಲ್ವಾ? ಅದ್ರ ಬದಲಿಗೆ ನೋಡಿ, ನೀವು ಹಳೆಯದಾದ ಗ್ಯಾಸ್ಕೆಟನ್ನೇ ರಿಂಗ್ ರೀತಿ ಬಳಸಬಹುದು. ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾದ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ? ಬಣ್ಣ ಮಾಸೋಗಿರುತ್ತೆ ಅಥವಾ ಸ್ವಲ್ಪ ಡೊಂಕಾಗಿರುತ್ತೆ, ಹಾಕ್ಕೊಳ್ಳೋಕ್ಕೆ ಬೇಡ ಆಗಿರುತ್ತೆ. ಇಂಥ ಬಳೆಗಳನ್ನು ಹಾಗೇ ಬಿಸಾಕೋ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆಯ ಐಡಿಯಾಗಳನ್ನು ತೋರಿಸ್ತೀನಿ. ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತಗೊಂಡಿದ್ದೀನಿ ನೋಡಿ. ಸ್ವಲ್ಪವೇ ಡೊಂಕಾಗಿ ಹೋಗಿದೆ. ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಮಾಡ್ತಾ ಇದ್ದೀನಿ. ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು. ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗುತ್ತೆ. ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟ್ಟಿಂಗ್ ಪ್ಲೇಯರನ್ನು ಬಳಸಬಹುದು. ಇದರಿಂದ ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು. ನಾನಿಲ್ಲಿ ಕೇವಲ 4 ಬಳೆಗಳನ್ನು ತಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸಬಹುದು. ನೋಡಿ, ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ. ಕಟ್ಟಿಂಗ್ ಪ್ಲೇಯರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ. ನೋಡಿ, ಈ ತರಹ ಎಸ್ ಆಕಾರದಲ್ಲಿ ಮಾಡ್ಕೊಂಡಿರುವಂತಹ ಬಳೆಗಳನ್ನು ನಾವು ಹಳೆಯದಾದ ಒಂದು ಗ್ಯಾಸ್ಕೆಟ್ಗೆ ಈ ರೀತಿಯಾಗಿ ಸಿಗಿಸ್ಕೋಬೇಕಾಗತ್ತೆ. ನೋಡಿ, ವಿಡಿಯೋದಲ್ಲಿ ಕರೆಕ್ಟಾಗಿ ನಿಮಗೆ ಗೊತ್ತಾಗ್ತಾ ಇದೆ. ಒಂದು ಸೈಡಿನ ಬೆಂಡ್ ಆಗಿರುತ್ತಲ್ವ, ಅದನ್ನು ನೀವು ಗ್ಯಾಸ್ಕೆಟ್ ಒಳಗೆ ಸೇರಿಸ್ಕೊಂಡ್ಬಿಡಿ. ಇದೇ ರೀತಿ ನಿಮಗೆ ಎಷ್ಟು ಬಳೆ ಬೇಕೋ ಅಷ್ಟನ್ನು ನೀವಿಲ್ಲಿ ಬಳಸಬಹುದು.
ನೋಡಿ ಹೇಗೆ ಸಿಗಿಸ್ಬೇಕು ಅಂತ ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಈ ರೀತಿ ಬಳೆಗಳನ್ನು ಸಿಗಿಸಿದ ನಂತರ ಇದನ್ನು ನೀವು ಒಂದು ಗೋಡೆಯಲ್ಲಿ ನೋಡಿ ಪುಷ್ಪಿನ್ನನ್ನು ಹಾಕಿಬಿಟ್ಟು ಈ ರೀತಿ ಗ್ಯಾಸ್ಕೆಟನ್ನು ಅದರ ಮೇಲೆ ನೇತು ಹಾಕಿ, ಈಗ ಇದರಲ್ಲಿ ಸಿಗಿಸ್ಕೊಂಡಿರುವಂತಹ ಬಳೆಗಳಲ್ಲಿ ನಾವು ಚಾಕು ಆಗಿರಬಹುದು, ಚಮಚ ಆಗಿರಬಹುದು, ಸೌಟು ಅಥವಾ ಕೊಬ್ಬರಿ ತುರಿಯೋದು, ಸಿಪ್ಪೆ ಎರಿಯೋದು ಇಂಥದನ್ನೆಲ್ಲ ಇದರಲ್ಲಿ ನೇತು ಹಾಕಬಹುದು. ಇವುಗಳು ಪಾತ್ರೆ ಸ್ಟ್ಯಾಂಡ್ನಲ್ಲಿ ಬೇಗನೆ ಸಿಗೋದಿಲ್ಲ ಅಲ್ವಾ, ಅದರ ಬದಲಿಗೆ ಈ ರೀತಿ ಇಟ್ಕೊಂಡ್ಬಿಟ್ರೆ ನೋಡಿ ಫಟಾಫಟ್ ಅಂತ ಅಡುಗೆ ಕೆಲಸ ಆಗೋಗ್ಬಿಡುತ್ತೆ. ನಿಮ್ಮೆಲ್ಲರಿಗೂ ಈ ಐಡಿಯಾ ಇಷ್ಟ ಆಯಿತು ಅಲ್ವಾ? ಹಳೆಯ ಗ್ಯಾಸ್ಕೆಟ್ ಬೇಡ ಅಂತ ಬಿಸಾಕೋ ಬದಲಿಗೆ ನೋಡಿ ಎಷ್ಟೊಂದು ಉಪಯೋಗ ಇದೆ. ಸಿಂಕ್ ಎಲ್ಲ ತುಂಬ ಗಲೀಜಾದಾಗ ಇದನ್ನು ಕ್ಲೀನ್ ಮಾಡೋದಕ್ಕೆ ಸ್ಕ್ರಬ್ಬರ್ ಯೂಸ್ ಮಾಡ್ತೀವಿ ಅಲ್ವಾ, ಇದನ್ನು ಕೈಯಲ್ಲಿ ಹಿಡಿದು ತೊಳೆಯೋದಕ್ಕೆ ಸರಿ ಹೋಗೋದಿಲ್ಲ. ಅದಕ್ಕೊಂದು ಒಳ್ಳೆ ಟಿಪ್ಸ್ ನೋಡಿ, ಹಳೆಯದಾಗಿರುವಂತಹ ಒಂದು ಬಾಚಣಿಕೆನ ತೊಗೊಂಡ್ಬಿಟ್ಟು ಅದಕ್ಕೆ ಈ ತರಿತರಿಯಾಗಿರೋ ಸ್ಕ್ರಬ್ಬರ್ನ ಈ ತರಹ ಸೇರಿಸ್ಕೊಳ್ಳಿ. ಬಾಚಣಿಕೆಯ ಹಲ್ಲುಗಳನ್ನು ಈ ರೀತಿ ಸ್ಕ್ರಬ್ಬರ್ ಒಳಗಡೆ ಸೇರಿಸ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕ್ಕೋಬಹುದು. ಆಗ ಸ್ಕ್ರಬ್ಬರ್ ಲೂಸ್ ಆಗೋದಾಗಲಿ ಉದುರೋದಾಗಲಿ ಆಗೋದಿಲ್ಲ. ನೋಡಿ ಈ ತರಹ ಒಂದು ಚಿಕ್ಕ ರಬ್ಬರ್ ಬ್ಯಾಂಡನ್ನು ಹಾಕಿ ನಂತರ ಬಾಚಣಿಕೆಯ ಹಿಡಿಕೆಯನ್ನು ಹಿಡಿದ್ಬಿಟ್ರೆ ಸಾಕು, ನೀವು ಸ್ಕ್ರಬ್ಬರ್ನ ಟಚ್ ಮಾಡೋದೇ ಬೇಡ. ಈಗ ನೋಡಿ ಸಿಂಕ್ ಒಳಗಡೆ ಸ್ವಲ್ಪ ಸೋಪನ್ನು ಹಾಕಿ ನಂತರ ಬಾಚಣಿಕೆಗೆ ಸಿಗಿಸಿದ್ದೀವಿ ಅಲ್ವಾ, ಆ ಸ್ಕ್ರಬ್ಬರಿಂದ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಬಹುದು ಅಂತ. ಇದು ಒಂದು ತರಹ ಅಂಗಡಿಯಲ್ಲಿ ಸಿಗುವಂತಹ ಬ್ರಷ್ ಟೈಪೇ ಆಯ್ತಲ್ವಾ. ನೀವು ಸ್ಕ್ರಬ್ಬರ್ನ ಟಚ್ ಮಾಡೋದೇ ಬೇಕಾಗಿಲ್ಲ, ಕೇವಲ ಬಾಚಣಿಕೆ ಹಿಡ್ಕೊಂಡ್ಬಿಟ್ಟು ಪೂರ್ತಿ ಸಿಂಕನ್ನು ಕ್ಲೀನ್ ಮಾಡಬಹುದು. ನೋಡಿ ಹಳೆಯದಾಗಿರೋ ಬಾಚಣಿಕೆನ ಸುಮ್ಮನೆ ಬಿಸಾಕೋದು ಬದಲಿ ಈ ತರಹ ಕೂಡ ಉಪಯೋಗಿಸಬಹುದು. ಈಗ ನೋಡಿ ಈ ಸೋಪ್ ಎಲ್ಲ ಹೋಗೋ ಹಾಗೆ ನೀರು ಹಾಕಿ ತೊಳೆದ್ಬಿಟ್ರೆ ಆಗೋಯ್ತು, ಸಿಂಕ್ ಚೆನ್ನಾಗಿ ಕ್ಲೀನಾಗಿರುತ್ತೆ. ನೋಡಿ ಎಲ್ಲ ಎಷ್ಟು ಸ್ವಚ್ಛ ಆಗಿದೆ ಅಂತ. ನಿಮ್ಮ ಮನೆಯಲ್ಲೂ ಹಳೆಯ ಬಾಚಣಿಕೆ ಇದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ. ನೋಡಿ ಮನೆಯಲ್ಲಿ ಈ ಥರ ಪೌಡರ್ಗಳು ಹಳೇದಾಗಿ ಹಾಗೆ ಉಳಿದೋಗ್ಬಿಟ್ಟಿರುತ್ತೆ, ಅದರ ಎಕ್ಸ್ಪೈರಿ ಡೇಟ್ ಆದಮೇಲೆ ಉಪಯೋಗಿಸೋದಕ್ಕೂ ಆಗೋದಿಲ್ಲ. ಆ ತರಹ ಪೌಡರ್ನ ನೀವು ಬಾಚಣಿಕೆಗಳನ್ನು ಕ್ಲೀನ್ ಮಾಡೋದಕ್ಕೆ ಬಳಸಬಹುದು. ನೋಡಿ ಹೀಗೆ ಪೌಡರ್ನ ಗಲೀಜಾಗಿರುವಂತಹ ಬಾಚಣಿಕೆಗಳ ಮೇಲೆ ಹಾಕ್ತಾ ಹೋಗಿ ಆ ನಂತರ ಒಂದು ಹಳೆಯ ಬ್ರಷನ್ನು ತಗೊಂಡ್ಬಿಟ್ಟು ಈ ರೀತಿ ಉಜ್ಜುತ್ತಾ ಬರಬೇಕು. ಹೀಗೆ ಮಾಡೋದ್ರಿಂದ ಬಾಚಣಿಕೆಯಲ್ಲಿ ಸಿಲುಕಿರೋ ಎಲ್ಲ ಗಲೀಜು ಕೂಡ ಪೌಡರ್ನ ಜೊತೆಗೇ ಹೊರಗೆ ಬಂದುಬಿಡುತ್ತೆ. ಎಲ್ಲಾದರೂ ಹೊರಗಡೆ ಹೋಗಿರುವಂತಹ ಟೈಮ್ನಲ್ಲಿ ಸೋಪು ನೀರು ಇಲ್ಲದಾಗಿರುವಾಗಲೂ ಕೂಡ ಈ ರೀತಿ ಪೌಡರ್ನ ಬಳಸಿ ಬಾಚಣಿಕೆನ ಕ್ಲೀನ್ ಮಾಡ್ಕೋಬಹುದು. ನೋಡಿ ಇಲ್ಲಿ ಉದುರಿರೋ ಪೌಡರ್ನ ಕಲರ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಬಾಚಣಿಕೆಯಲ್ಲಿನ ಎಲ್ಲ ಗಲೀಜು ಕೂಡ ಹೇಗೆ ಹೊರಗೆ ಬಂದಿದೆ ಅಂತ. ನೋಡಿ ಈಗ ಈ ಬಾಚಣಿಕೆಗಳನ್ನು ನೀವು ಬೇಕಿದ್ದರೆ ನೀರಿನಲ್ಲಿ ತೊಳಿಬಹುದು ಅಥವಾ ಹಾಗೇನೂ ಕೂಡ ಉಪಯೋಗಿಸಬಹುದು. ನೆಕ್ಸ್ಟ್ ನೋಡಿ ರೊಟ್ಟಿ ಮಾಡಿ ಮಾಡಿ ಹೆಂಚು ಎಷ್ಟೊಂದು ಗಲೀಜಾಗಿಬಿಟ್ಟಿರುತ್ತೆ ಅಲ್ವಾ. ಈ ತರಹ ಸೈಡ್ನಲ್ಲಿ ಹಿಟ್ಟು ಹತ್ತಿರೋದು ಕೂಡ ಹಾಗೆ ಉಳಿದು ಗಟ್ಟಿಯಾಗಿ ಕೂತ್ಕೊಂಡು ಬಿಟ್ಟಿರುತ್ತೆ. ಅಂಥದನ್ನು ಸುಲಭವಾಗಿ ಹೇಗೆ ಕ್ಲೀನ್ ಮಾಡ್ಕೋಬಹುದು ಗೊತ್ತಾ? ನೋಡಿ ಮನೆಯಲ್ಲಿ ಈ ತರಹ ತಿಂಡಿ ತಿನ್ನುವ ಸ್ಪೂನ್ ಇದ್ದೇ ಇರುತ್ತೆ ಅಲ್ವಾ. ಸ್ವಲ್ಪ ಚೂಪಾಗಿರುವಂತಹ ಸ್ಪೂನನ್ನು ತಗೊಂಡ್ಬಿಟ್ಟು ಅದರಿಂದ ಹೆಂಚಿನಲ್ಲಿ ಎಲ್ಲೆಲ್ಲಿ ಈ ಥರ ಗಟ್ಟಿಯಾಗಿ ಕೂತ್ಕೊಂಡಿರುತ್ತಲ್ಲ ಅದನ್ನು ಒತ್ತುತ್ತಾ ಹೋಗಿ. ನೋಡಿ ಈ ರೀತಿ ಮಾಡಿದರೆ ಅದು ಬಿಟ್ಕೊಳ್ಳುತ್ತೆ. ಇಲ್ಲಿ ನೋಡಿ ನಾನು ಯಾವುದೇ ಥರದ ಪುಡಿ ಆಗಲಿ ಸೋಪ್ ಆಗಲಿ ಏನನ್ನೂ ಹಾಕಿಲ್ಲ, ಕೇವಲ ಒಂದು ಸ್ಪೂನ್ನಿಂದ ಗಟ್ಟಿಯಾಗಿ ಒತ್ತುತ್ತಾ ಹೋಗ್ತಾ ಇದ್ದೀನಿ. ಇದೇ ತರಹ ನೀವು ಸುತ್ತಲೂ ಮಾಡ್ತಾ ಬರಬೇಕು. ಗಟ್ಟಿಯಾಗಿ ಕೂತಿರುವಂತಹ ಎಲ್ಲ ಗಲೀಜು ಕೂಡ ಇದರಿಂದ ಎದ್ದು ಬರುತ್ತೆ. ನೋಡ್ತಾ ಇದ್ದೀರಲ್ಲ ಸೈಡ್ನಲ್ಲೆಲ್ಲ ಹೇಗೆ ಗಟ್ಟಿಯಾಗಿತ್ತು, ಸ್ಪೂನ್ನಿಂದ ಪೂರ್ತಿಯಾಗಿ ಅದು ಬಿಟ್ಕೊಂಡಿದೆ. ಈಗ ಇದನ್ನು ಚೆಲ್ಲಿಬಿಡಿ. ಆ ನಂತರ ಸಾಮಾನ್ಯವಾಗಿ ನೀವು ಪಾತ್ರೆಗಳನ್ನು ಹೇಗೆ ತೊಳಿತೀರಾ ಆ ಲಿಕ್ವಿಡ್ ಅಥವಾ ವಿಮ್ಮನ್ನು ಉಪಯೋಗಿಸ್ಬಿಟ್ಟು ಕೊನೆಯದಾಗಿ ಈ ಹೆಂಚನ್ನು ಕೂಡ ತೊಳಿಬೇಕು. ಯಾವಾಗಲೂ ಕಬ್ಬಿಣ ಅಥವಾ
ಅಲ್ಯೂಮಿನಿಯಂ ಹೆಂಚನ್ನು ತೊಳೆಯೋದಕ್ಕೆ ಈ ರೀತಿ ತರಿತರಿಯಾಗಿರುವಂತಹ ಸ್ಕ್ರಬ್ಬರ್ನ ಬಳಸಿ. ಅದರಿಂದ ಯಾವುದೇ ತರಹದ ಜಿಡ್ಡು ಪೂರ್ತಿಯಾಗಿ ಹೋಗುತ್ತೆ. ಆಗ ನಾವು ಕೂಡ ತುಂಬ ಹೆಚ್ಚಿಗೆ ಒತ್ತಿ ಒತ್ತಿ ತಿಕ್ಕೋದು ಬೇಕಾಗೋದಿಲ್ಲ. ಈಗ ನೋಡಿ, ಸ್ಕ್ರಬ್ ಮಾಡಿ ಎಲ್ಲ ಆಯಿತು. ಈಗ ಇದನ್ನು ಸ್ವಚ್ಛವಾದ ನೀರಿನಿಂದ ತೊಳೆದ್ಬಿಟ್ರೆ ಹೆಂಚು ಕ್ಲೀನ್ ಆಗೋಯ್ತು. ನೀವು ಆಗಾಗ ಈ ತರಹ ಸ್ಪೂನ್ನಿಂದ ಕ್ಲೀನ್ ಮಾಡಿಕೊಂಡ್ರೆ ಹೆಂಚು ಕೂಡ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವಾ, ಎಡ್ಜ್ನಲ್ಲೆಲ್ಲ ಇದು ಮೊದಲಿಗೆ ಹೇಗಿತ್ತು, ಆಮೇಲೆ ಈಗ ಹೇಗಾಗಿದೆ ಅಂತ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೇನೇ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಧನ್ಯವಾದಗಳು.